Hello everyone. Data structures is a computer science paper for B.Sc third semester as per the syllabus prescribed by Karnatak University, Dharwad. Dynamic memory allocation is in the second unit of data structures. Here we have to go on with the sessions 5, 6, 7 and 8. In this video we are going to discuss about dynamic memory allocation, static and dynamic memory allocation and memory allocation functions. Operating system and applications generally reserve a fixed amount of memory at startup. ಹಾಗಂದ್ರೆ ಆಪರೇಟಿಂಗ್ ಸಿಸ್ಟಮ್ ಮೆಮೊರಿಗೆ ಲೋಡ್ ಆಗಬೇಕಾದ್ರೆ ಸ್ಟಾರ್ಟ್ ಆಗಬೇಕಾದ್ರೆ ಅಂದರೆ ಕಂಪ್ಯೂಟರ್ನ ನಾವು ಸ್ಟಾರ್ಟ್ ಮಾಡಿದಾಗ ವಿಂಡೋಸ್ ಇರ್ಬೋದು ಅಥವಾ ಲೈನೆಕ್ಸ್ ಇರ್ಬೋದು, ನಮ್ಮ ಮೊಬೈಲ್ನಲ್ಲಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸು ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಮೆಮೊರಿಗೆ ಫಸ್ಟ್ ಕಾಪಿ ಆಗುತ್ತೆ, ಆ ಮೆಮೊರಿಯಿಂದ ರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮೆಮೊರಿ ಫಸ್ಟು ಬೇಕಾಗುತ್ತೆ, ಆ ಮೆಮೊರಿನ ರಿಸರ್ವ್ ಮಾಡ್ಕೊಳ್ಳುತ್ತೆ. ರಿಸರ್ವ್ ಮಾಡ್ಕೊಳ್ಳೋದು ಆಪರೇಟಿಂಗ್ ಸಿಸ್ಟಮ್ ಮತ್ತು ಅಪ್ಲಿಕೇಶನ್ಸ್. ಹಾಗೆ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಗೈನ್ ಅಲೋಕೇಟ್ಸ್ ಮೋರ್ ಮೆಮೊರಿ ಫಾರ್ ರನ್ನಿಂಗ್ ನ್ಯೂ ಪ್ರೋಸೆಸ್. ಹೊಸ ಹೊಸ ಪ್ರೋಗ್ರಾಮ್ಸ್ ರನ್ ಆಗಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥ ಮೆಮೊರಿನ ಅಲೋಕೇಟ್ ಮಾಡಿ ಕೊಡುತ್ತೆ. ಸೊ ಮೆಮೊರಿ ಅಲೋಕೇಶನ್ ಯಾಕೆ ಆಗಬೇಕು ಅಂತಂದರೆ ಟು ಸ್ಟೋರ್ ಡೇಟಾ ವ್ಯಾಲ್ಯೂಸ್ ಆ್ಯಂಡ್ ಆಲ್ಸೋ ಟು ಸ್ಟೋರ್ ದ ಪ್ರೋಗ್ರಾಮ್ ಇಟ್ ಸೆಲ್ಫ್. ಒಂದು ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ ಆ ಪ್ರೋಗ್ರಾಮ್ ಮೆಮೊರಿಗೆ ಕಾಪಿಯಾಗಿ ಆ ಮೆಮೊರಿನಲ್ಲಿ ಸ್ಟೋರ್ ಆಗಿ ಆ ಮೆಮೊರಿಯಿಂದ ರನ್ ಆಗೋಕ್ಕೆ ಶುರು ಮಾಡುತ್ತೆ. ಹಾಗೆ ಆ ಪ್ರೋಗ್ರಾಮ್ಗೆ ಬೇಕಾಗಿರುವಂಥ ಡೇಟಾ ಕೂಡ ಮೆಮೊರಿನಲ್ಲಿ ಸ್ಟೋರ್ ಆಗಬೇಕು. ದಟ್ ಈಸ್ ವೈ ಮೆಮೊರಿ ಶುಡ್ ಬಿ ಅಲೋಕೇಟೆಡ್. ಮೆಮೊರಿ ಅಲೋಕೇಶನ್ ಈಸ್ ಅ ಪ್ರೋಸೆಸ್ ಆಫ್ ರಿಸರ್ವಿಂಗ್ ಎ ಸೆಕ್ಷನ್ ಆಫ್ ಮೆಮೊರಿ ಫಾರ್ ಪ್ರೋಗ್ರಾಮ್ ಟು ಸ್ಟೋರ್ ಡೇಟಾ ವ್ಯಾಲ್ಯೂಸ್ ಆ್ಯಂಡ್ ಆಲ್ಸೋ ಪ್ರೋಗ್ರಾಮ್ ಇಟ್ ಸೆಲ್ಫ್. ಪ್ರೋಗ್ರಾಮು ಸ್ಟೋರ್ ಆಗಬೇಕು, ಡೇಟಾ ವ್ಯಾಲ್ಯೂ ಕೂಡ ಸ್ಟೋರ್ ಆಗಬೇಕು. ಅದಕ್ಕೋಸ್ಕರ ಮೆಮೊರಿ ಅಲೋಕೇಶನ್ ಒಂದು ಪ್ರೋಸೆಸ್ಸು, ಮೆಮೊರಿನ ರಿಸರ್ವ್ ಮಾಡುವಂಥ ಒಂದು ಪ್ರೋಸೆಸ್. ಮೆಮೊರಿನಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಇರುತ್ತೆ. ಹೀಪ್ ಸೆಕ್ಷನ್, ಸ್ಟ್ಯಾಕ್ ಸೆಕ್ಷನ್, ಸ್ಟ್ಯಾಟಿಕ್ ಆ್ಯಂಡ್ ಗ್ಲೋಬಲ್ ಸೆಕ್ಷನ್ ಆ್ಯಂಡ್ ಕೋಡ್ ಸೆಕ್ಷನ್ ಅಂತ. ಹೀಪ್ ಸೆಕ್ಷನ್ ಅನ್ನೋದು ಒಂದು ಫ್ರೀ ಮೆಮೊರಿ, ಫ್ರೀಯಾಗಿ ಖಾಲಿ ಇರುವಂಥ ಮೆಮೊರಿ. ಅದು ಡೈನಾಮಿಕ್ ಮೆಮೊರಿ ಅಲೋಕೇಶನ್ಗೆ ಯೂಸ್ ಆಗುತ್ತೆ. ಸ್ಟ್ಯಾಕು ಫಂಕ್ಷನ್ ಕಾಲ್ ಮತ್ತು ಲೋಕಲ್ ವೇರಿಯೇಬಲ್ಸ್ಗೆ ಯೂಸ್ ಆಗುತ್ತೆ. ಸ್ಟ್ಯಾಟಿಕ್ ಮತ್ತು ಗ್ಲೋಬಲ್ ಸೆಕ್ಷನ್ನು ಗ್ಲೋಬಲ್ ವೇರಿಯೇಬಲ್ಗೆ ಯೂಸ್ ಆಗುತ್ತೆ. ಹಾಗೆ ಕೋಡ್ ಸೆಕ್ಷನ್ ಪ್ರೋಗ್ರಾಮ್ ಇಟ್ ಸೆಲ್ಫ್ ಅಂತ ಹೇಳ್ತಿದ್ವಲ್ಲ ನಾವು, ಹಾಗೆ ಪ್ರೋಗ್ರಾಮ್ ಸ್ಟೋರ್ ಆಗೋದಕ್ಕೆ ಯೂಸ್ ಆಗೋವಂಥ ಮೆಮೊರಿ ಸ್ಪೇಸ್. ಟೈಪ್ಸ್ ಆಫ್ ಮೆಮೊರಿ ಅಲೋಕೇಶನ್ ಅಂತ ನೋಡ್ತಾ ಹೋದರೆ ಇಲ್ಲಿ 2 ಟೈಪ್ಸ್, ಸ್ಟ್ಯಾಟಿಕ್ ಮತ್ತು ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಅಂತ ಎರಡಿದೆ. ಸ್ಟ್ಯಾಟಿಕ್ ಅಂದರೆ ಪ್ರೋಗ್ರಾಮು ರನ್ ಆಗೋದಕ್ಕೆ ಮುಂಚೆ, ಅದನ್ನು ಕಂಪೈಲ್ ಟೈಮ್ ಮೆಮೊರಿ ಅಲೋಕೇಶನ್ ಅಂತ ಕರಿತೀವಿ, ಅದು ಬಿಫೋರ್ ಎಕ್ಸಿಕ್ಯೂಷನ್. ಹಾಗೆ ಡೈನಾಮಿಕ್ ಮೆಮೊರಿ ಅಲೋಕೇಶನನ್ನು ರನ್ ಟೈಮ್ ಮೆಮೊರಿ ಅಲೋಕೇಶನ್ ಅಂತ ಕರಿತೀವಿ, ಅದು ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್. ದಟ್ ಈಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್. ಇಲ್ಲಿ ಟೈಮ್ ನೋಡಿದ್ರೆ ಒಂದು ಪ್ರೋಗ್ರಾಮ್ ರನ್ ಆಗೋದಕ್ಕೂ ಮುಂಚೆ ಕಂಪೈಲ್ ಟೈಮ್, ರನ್ ಆಗೋ ಟೈಮ್ನಲ್ಲಿ, ರನ್ನಿಂಗ್ ಟೈಮ್ನಲ್ಲಿ ಅದು ರನ್ ಟೈಮ್. ಫಾರ್ ಎಕ್ಸಾಂಪಲ್, ಈಗ ಒಂದು ವೆಹಿಕಲ್ ಇರುತ್ತೆ, ಆ ವೆಹಿಕಲ್ಲು ಸ್ಟಾಪ್ ಆಗಿರುತ್ತೆ, ಇನ್ನೂ ಆಪ್ರೇಟ್ ಆಗ್ತಾರಲ್ಲ, ಇನ್ನೂ ಸ್ಟಾರ್ಟ್ ಆಗಿ ಮೂವ್ ಆಗ್ತಾಯಿಲ್ಲ, ಅದು ಕಂಪೈಲ್ ಟೈಮ್. ಬಟ್ ಇಟ್ ಈಸ್ ರೆಡಿ ಫಾರ್ ಮೂವಿಂಗ್, ಇಟ್ ಈಸ್ ರೆಡಿ ಫಾರ್ ಜರ್ನಿ. ಹಾಗೆ ಒಂದು ವೆಹಿಕಲ್ಲು ಜರ್ನಿನಲ್ಲಿರುತ್ತೆ, ಸ್ಟಾರ್ಟ್ ಆಗಿ ಮೂವಿಂಗಲ್ಲಿರುತ್ತೆ, ಜರ್ನಿ ರೋಡಲ್ಲಿ ಮೂವ್ ಆಗ್ತಾ ಇರುತ್ತೆ. ಒಂದು ಬಸ್ ಇರ್ಬೋದು, ಆ ಬಸ್ಸು ಮೂವ್ ಆಗಬೇಕಾದ್ರೆ ಅದು ರನ್ನಿಂಗು, ಆದರೆ ಇನ್ನೂ ಆಫ್ ಆಗಿದೆ, ಆದರೆ ಅದನ್ನು ಯಾವ ಟೈಮ್ನಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಅನ್ನೋ ರೀತಿ ಇರುತ್ತೆ, ಅದು ಕಂಪೈಲ್ ಟೈಮ್. ಸೊ ಕಂಪೈಲ್ ಟೈಮ್ ಈಸ್ ಬಿಫೋರ್ ಸ್ಟಾರ್ಟಿಂಗ್, ಬಿಫೋರ್ ಎಕ್ಸಿಕ್ಯೂಷನ್, ಆ್ಯಂಡ್ ರನ್ ಟೈಮ್ ಈಸ್ ಅಟ್ ದ ರನ್ ಟೈಮ್, ದಟ್ ಈಸ್ ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್, ದಟ್ ಈಸ್ ಕಾಲ್ಡ್ ಆಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಸೊ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಅಂದರೆ ಮೆಮೊರಿ ಅಲೋಕೇಶನ್ ಆಗುತ್ತೆ ಯಾವಾಗ ಕಂಪೈಲ್ ಟೈಮ್ನಲ್ಲಿ. So memory is allocated at compile time before execution. Memory allocation is fixed and cannot be altered during runtime. Runtime nalli change madakagalla. Hage memory is allocated either in stack area or data area. Example array. ಸೊ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಅಂದರೆ ಏನು ಅಂತ ನಾವು ತಿಳ್ಕೊಬೇಕು ಅಂತಂದರೆ, ಈಗ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು, ಅದಕ್ಕೆ ಟಿಕೆಟನ್ನು ರಿಸರ್ವ್ ಮಾಡ್ತೀವಿ. ಒಂದು ಬಸ್ಸು ಇಂಥ ದಿವಸ ಇದೆ, ಆ ಡೇಟ್ ಟೈಮ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ನಾವು ಟ್ರಾವೆಲ್ ಮಾಡುವಂಥ ದಿನನ ಫಿಕ್ಸ್ ಮಾಡಿಕೊಂಡು 2 ಸೀಟ್ ಬೇಕು ಅಥವಾ 5 ಸೀಟ್ ಬೇಕು ಅಂತ ಫಿಕ್ಸ್ ಮಾಡ್ಕೋತೀವಿ. ಬಸ್ಸು ಬುಕ್ ಆಗಿರುತ್ತೆ, ಟಿಕೆಟ್ ರಿಸರ್ವೇಷನ್ ಆಗಿರುತ್ತೆ, ಸೀಟ್ ನಂಬರ್ ನಮಗೆ ಗೊತ್ತಿರುತ್ತೆ. 5 ಸೀಟ್ ಬುಕ್ ಆಗಿದ್ರೆ 5 ಸೀಟು ನಾವು ಹೋಗಬೇಕು, 5 ಪ್ಯಾಸೆಂಜರ್ಸ್ ಹೋಗಿ ಆ 5 ಸೀಟ್ನ ಆಕ್ಯುಪೈ ಮಾಡ್ಕೋಬೇಕು, ಅದೇ 5 ಸೀಟಲ್ಲಿ ಟ್ರಾವೆಲ್ ಮಾಡಬೇಕು. ಸೊ ಆ ಟೈಮ್ನಲ್ಲಿ ನಾವು ಹೊಸಬ್ರು ಯಾರಾದರೂ ಹೋದರೆ, ಯಾರಾದರೂ ಒಬ್ಬರು 6ನೇ ಅವ್ರನ್ನ ಕರ್ಕೊಂಡೋದ್ರೆ ಅಲ್ಲಿ ಎಕ್ಸ್ಟ್ರಾ ಸೀಟ್ಸ್ ಇರಲ್ಲ, ಅಥವಾ ಒಬ್ಬರು ಕಡಿಮೆ ಹೋದರೆ 4 ಜನ ಹೋದರೆ ಅಲ್ಲಿ 1 ಸೀಟು ಎಕ್ಸ್ಟ್ರಾ ಖಾಲಿನೇ ಉಳಿಯುತ್ತೆ. 4 ಸೀಟನ್ನ ಯೂಸ್ ಮಾಡಿಕೊಂಡು 1 ಸೀಟು ವೇಸ್ಟ್ ಆಗಿಬಿಡುತ್ತೆ.
ಸೊ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಅಂದರೆ ನಾವು ಜರ್ನಿ ಮಾಡೋಕ್ಕೂ ಮುಂಚೆ ರಿಸರ್ವ್ ಮಾಡಿ ಇಟ್ಕೊಂಡ್ರೆ ಅದು ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್. ದಟ್ ಈಸ್ ಬಿಫೋರ್ ಜರ್ನಿ, ಬಿಫೋರ್ ಎಕ್ಸಿಕ್ಯೂಷನ್, ದಟ್ ಈಸ್ ಕಾಲ್ಡ್ ಆ್ಯಸ್ ಕಂಪೈಲ್ ಟೈಮ್ ಅಲೋಕೇಶನ್. ಎಕ್ಸಾಂಪಲ್ಲು ಅರೇನಲ್ಲಿ ನಾವು ಮೆಮೊರಿನ ಅಲೋಕೇಟ್ ಮಾಡಿಬಿಡ್ತೀವಿ, ಆಮೇಲೆ ಪ್ರೋಗ್ರಾಮ್ನ ರನ್ ಮಾಡ್ತೀವಿ. ದಟ್ ಈಸ್ ವೈ ಅರೇ ಈಸ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್. ಇಲ್ಲಿ ನೋಡೋಣ, ಇಂಟ್ ಎ ಅಂತ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತೀವಿ. ಇದು ಕೂಡ ಕಂಪೈಲ್ ಟೈಮಲ್ಲಿ 4 ಬೈಟ್ಸ್ ಅಲೋಕೇಟ್ ಮಾಡುತ್ತೆ. ಕ್ಯಾರೆಕ್ಟರ್ CH ಅಂತ ಕೊಡ್ತೀವಿ, ಅದು 1 ಬೈಟನ್ನು ಕಂಪೈಲ್ ಟೈಮಲ್ಲಿ ಅಲೋಕೇಟ್ ಮಾಡುತ್ತೆ, ಅಂದರೆ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಆಗುತ್ತೆ. ಹಾಗೆ ಇಂಟ್ ಎ ಆಫ್ 10 ಅಂತ ಕೊಡ್ತಿದ್ದೀವಿ, ಒಂದು ಅರೇ ಡಿಕ್ಲೇರ್ ಮಾಡ್ತಿದ್ದೀವಿ. ಸೊ ಇಲ್ಲಿ 40 ಬೈಟ್ಸ್ ಅಲೋಕೇಟ್ ಆಗುತ್ತೆ. 1 ಬೈಟು ಒಂದು ಅರೇ ಲೊಕೇಶನ್ಗೆ 4 ಬೈಟ್ಸ್ ಆಗುತ್ತೆ. ಸೊ ಟೋಟಲ್ 10 ಲೊಕೇಶನ್ಸ್ ಅಲೋಕೇಟ್ ಆಗೋದ್ರಿಂದ 40 ಬೈಟ್ಸ್ ಅಲೋಕೇಟ್ ಆಗುತ್ತೆ. ಅದು ಕೂಡ ಕಂಪೈಲ್ ಟೈಮಲ್ಲೇ, ಅಂದರೆ ರನ್ ಆಗೋದಕ್ಕೆ ಮುಂಚೆನೇ ಅಲೋಕೇಟ್ ಆಗಿರುತ್ತೆ. ಇದೆಲ್ಲ ರನ್ ಆಗೋಕ್ಕೂ ಮುಂಚೆ, ಅಂದರೆ ಕಂಪೈಲ್ ಟೈಮ್ನಲ್ಲಿ ಮಾಡುವಂಥ ಅಲೋಕೇಶನ್, ದಟ್ ಈಸ್ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್. ಡೈನಾಮಿಕ್ ಮೆಮೊರಿ ಅಲೋಕೇಶನ್, ಹಿಯರ್ ಮೆಮೊರಿ ಈಸ್ ಅಲೋಕೇಟೆಡ್ ಅಟ್ ರನ್ ಟೈಮ್, ಅಂದರೆ ಡ್ಯೂರಿಂಗ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಟೈಮ್. ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ಮೆಮೊರಿ ಅಲೋಕೇಟ್ ಆಗುತ್ತೆ. ಹೇಗೆ ಅಂತ ಅಂದರೆ, ಆಗಲೇ ಬಸ್ ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಹೇಗೆ ರಿಸರ್ವೇಷನ್ 5 ಸೀಟ್ ಬುಕ್ ಆಗಿದ್ರೆ 5 ಸೀಟೇ ಹೋಗಬೇಕು, ಕಡಿಮೆ ಹೋದರೆ ವೇಸ್ಟ್ ಆಗುತ್ತೆ, ಜಾಸ್ತಿ ಹೋದರೆ ಸೀಟ್ ಇರಲ್ಲ. ಆದರೆ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಹಾಗಲ್ಲ. ಸಿಟಿ ಬಸ್ ಇದ್ದಾಗೆ ಯಾರಾದರೂ ಹತ್ಬೋದು, ಬಸ್ನಲ್ಲಿ ಸೀಟ್ ಇದ್ದರೆ ಕುತ್ಕೋಬೋದು, ಇಬ್ಬರು ಹತ್ತಿದ್ರು 2 ಸೀಟ್ ಇದ್ದರೆ ಕುತ್ಕೋಬೋದು, ಯಾವ ಸೀಟಲ್ಲಿ ಬೇಕಾದರೂ ಕುತ್ಕೋಬೋದು. ಆ ಥರ ಬಸ್ಸು ಮೂವಿಂಗಲ್ಲಿರುತ್ತೆ, ಯಾವುದೋ ಸ್ಟಾಪಲ್ಲಿರುತ್ತೆ. ಸೊ ಕರೆಂಟ್ ಸ್ಟಾಪ್ಗೆ ಬಂದಾಗ ಆ ಸ್ಟಾಪಲ್ಲಿ ನಾವು ನಿಂತಿದ್ದಾಗ ಬಸ್ ಒಳಗಡೆ ಹತ್ತಿದ ತಕ್ಷಣ ಸೀಟ್ ಇತ್ತು ಅಂದರೆ ಆ ಸೀಟಲ್ಲಿ ಕೂತ್ಕೋಬೋದು. ಇಬ್ಬರು ಹತ್ತಿದ್ರು 2 ಸೀಟ್ ಇದ್ದರೆ ಕೂತ್ಕೋಬೋದು. ಅಥವಾ ಬಸ್ನಲ್ಲಿ 10 ಸೀಟ್ ಇತ್ತು, ಇಬ್ಬರೇ ಹೋದರೆ 2 ಸೀಟು ಯಾವುದಾದ್ರೂ ಸೀಟ್ನಲ್ಲಿ ಕೂತ್ಕೋಬೋದು. ಸೊ ದಟ್ ಈಸ್ ವೈ ಬಸ್ ರನ್ನಿಂಗಲ್ಲಿರುತ್ತೆ. ಆ ಟೈಮ್ಗೆ ನಮಗೆ ಸೀಟ್ ಬೇಕಾಗುತ್ತೆ. ಆ ಥರ ಸೀಟ್ ಬೇಕು ಅಂತ ಹೇಳಿದಾಗ, ರನ್ನಿಂಗ್ ಬಸ್ಗೆ ನಾವು ಸೀಟನ್ನು ಬೇಕು ಅಂತ ಕೇಳಿದಾಗ ಅದು ರನ್ ಟೈಮ್ ಮೆಮೊರಿ ಅಲೋಕೇಶನ್ ಆಗುತ್ತೆ. ಹಾಗೆ ಮೆಮೊರಿನಲ್ಲೂ ಕೂಡ ಪ್ರೋಗ್ರಾಮ್ ರನ್ ಮಾಡಬೇಕಾದ್ರೆ, ಒಂದು ಪ್ರೋಗ್ರಾಮ್ ರನ್ ಆಗ್ತಾ ಇರುತ್ತೆ, ಆ ಟೈಮಲ್ಲಿ ಒಂದು ಹೊಸ ಡೇಟಾನ ಸ್ಟೋರ್ ಮಾಡಬೇಕು, ಹೊಸ ಎಲಿಮೆಂಟ್ನ ಸ್ಟೋರ್ ಮಾಡಬೇಕು ಅಂತ ಅಂದಾಗ ಹೊಸ ಮೆಮೊರಿನ ರಿಸರ್ವ್ ಮಾಡಿಕೊಂಡ್ರೆ ಅದು ರನ್ ಟೈಮ್ ಮೆಮೊರಿ ಅಲೋಕೇಶನ್. ದಟ್ ಈಸ್ ಕಾಲ್ಡ್ ಆಸ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್. ಅಲೋಕೇಟೆಡ್ ಮೆಮೊರಿ ಈಸ್ ನಾಟ್ ಫಿಕ್ಸ್ಡ್. ಸೊ ಇಲ್ಲಿ ಒಂದು ಮೆಮೊರಿ ಅಲೋಕೇಟ್ ಆಗಿದೆ ಅಂದ ತಕ್ಷಣ ಆ ಮೆಮೊರಿ ಫಿಕ್ಸ್ ಇರಲ್ಲ. ಈಗ ಬಸ್ನಲ್ಲಿ ಇಬ್ಬರು ಕೂತಿರ್ತಾರೆ, ಅವ್ರ ಪಕ್ಕದಲ್ಲಿ ಇನ್ಯಾರೋ ಬಂದು ಕೂತ್ಕೋಬೋದು. ನಮ್ಮ ಜೊತೆ 4 ಜನ ಬರ್ತಾ ಇರ್ತಾರೆ, ಇನ್ನೊಬ್ರು ಬಂದು ಸೇರಿಕೊಂಡ್ರು, ಅವ್ರನ್ನ ಸೇರಿಸ್ಕೊಂಡು ಬಸ್ ಒಳಗಡೆ ನಾವು ಅವ್ರಿಗೆ ಸೀಟ್ ಇದ್ದರೆ ಆ ಸೀಟ್ನ ಕೂತ್ಕೊಳ್ಳೋದಕ್ಕೆ ಅಲೋ ಮಾಡ್ತೀವಿ. ಸೊ ಇಲ್ಲಿ ಅಲೋಕೇಟ್ ಮಾಡ್ತಾ ಇರೋದು ಬಸ್ನಲ್ಲಿ ಕಂಡಕ್ಟರು ಟಿಕೆಟ್ ಕೊಡ್ತಾ ಹೋಗ್ತಾರೆ. ಆದರೆ ಆಪರೇಟಿಂಗ್ ಸಿಸ್ಟಮು ಅಲಾಂಗ್ ವಿತ್ ದ ಕಂಪೈಲರ್, ಇಟ್ ವಿಲ್ ಟೇಕ್ ದ ಹೆಲ್ಪ್ ಆಫ್ ಆಪರೇಟಿಂಗ್ ಸಿಸ್ಟಮ್ and allocate the memory whenever it is required. Variables are created and initialized at runtime. Runtimenallೇ ವೇರಿಯೇಬಲ್ ಕ್ರಿಯೇಟ್ ಆಗುತ್ತೆ ಮತ್ತು ಇನಿಷಿಯಲೈಸ್ ಆಗುತ್ತೆ. ಇನಿಷಿಯಲೈಸ್ ಅಂದರೆ ಕ್ರಿಯೇಟ್ ಆಗಿರೋ ವೇರಿಯೇಬಲಲ್ಲಿ ಏನು ಸ್ಟೋರ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅಲ್ಲೇ ಸ್ಟೋರ್ ಆಗುತ್ತೆ. ಸೊ ಮೆಮೊರಿ ಈಸ್ ಅಲೋಕೇಟೆಡ್ ಓನ್ಲಿ ಇನ್ ದ ಹೀಪ್ ಏರಿಯಾ. ಅಲ್ಲಿ ಫ್ರೀ ಮೆಮೊರಿ ಅಂತ ಇತ್ತಲ್ಲ, ಆ ಮೆಮೊರಿನಲ್ಲಿ ಮೆಮೊರಿ ಅಲೋಕೇಟ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಡೈನಾಮಿಕ್ ಅರೇ ಮತ್ತು ಲಿಂಕ್ಡ್ ಲಿಸ್ಟ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಸಿಂಟೆಕ್ಸ್ PTR is equal to cast ಟೈಪ್ ಆ್ಯಂಡ್ malloc ಅಂತ. malloc ಅಂದರೆ ಮೆಲಾಕ್ ಅಂತ ಕರಿಬೋದು. ಬ್ರ್ಯಾಕೆಟ್ನಲ್ಲಿ ಬೈಟ್ ಸೈಜ್ ಅಂತ ಪ್ಯಾರಾಮೀಟರ್ ಕೊಡ್ತಾ ಇದ್ದೀವಿ. ಎಕ್ಸಾಂಪಲ್ ನೋಡೋಣ. ಮೆಲಾಕ್ 100 ಇಂಟು ಸೈಜ್ ಆಫ್ ಇಂಟ್ ಅಂತ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ನಾವು ಸೈಜ್ ಆಫ್ ಇಂಟ್ ಅಂದರೆ ಅದು 4 ಬೈಟ್ಸ್. ಸೈಜ್ ಆಫ್ ಇಂಟ್ ಅಂದರೆ 4 ಇಂಟು 100 ಅಂತ ಮಾಡಿದಾಗ ಅದು 400 ಬೈಟ್ಸ್ ಆಗುತ್ತೆ. 400 ಬೈಟ್ಸು ಆಟೋಮೆಟಿಕ್ಕಾಗಿ ಡೈನಾಮಿಕಲಿ ರನ್ ಟೈಮಲ್ಲಿ ಅಲೋಕೇಟ್ ಆಗುತ್ತೆ. ಹೇಗೆ? ಬೈ ಯೂಸಿಂಗ್ ಮೆಲಾಕ್ ಫಂಕ್ಷನ್. ಸೊ ಇದು ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಆಗೋವಂಥ ಒಂದು ಮೆಥಡು. ದಿಸ್ ಸ್ಟೇಟ್ಮೆಂಟ್ ವಿಲ್ ಅಲೋಕೇಟ್ 400 ಬೈಟ್ಸ್ ಆಫ್ memory and the pointer PTR holds the address of first byte in the allocated memory space. Need of dynamic memory allocation. Memory allocation ಯಾಕೆ ಬೇಕು? To allocate and deallocate memory during runtime. runtime ಆಗೋ ಟೈಮಲ್ಲಿ ಒಬ್ಬರು ಬಸ್ಗೆ ಎಂಟ್ರಿ ಆದರೂ ಅವ್ರಿಗೆ ಜಾಗ ಕೊಡಬೇಕು. ಬಸ್ಸಿಂದ ಯಾರಾದರೂ ಮಧ್ಯದಲ್ಲಿ ಇಳಿತಾರೆ, 2ನೇ ಸ್ಟಾಪಲ್ಲೇ ಇಳಿಬೇಕು, 5ನೇ ಸ್ಟಾಪಲ್ಲೇ ಇಳಿಬೇಕು. ಆ ಥರ ಯಾವುದೇ ಸ್ಟಾಪಲ್ಲಿ ಯಾರೇ ಇಳಿದ್ರು ಎಲ್ಲಿ ಬೇಕಾದರೂ ಜನ ಹತ್ತಾರೆ, ಯಾವ ಸ್ಟಾಪ್ನಲ್ಲಿ ಬೇಕಾದರೂ ಜನ ಇಳಿತಾರೆ. ಈ ಥರ ಮೂವಿಂಗ್ ಬಸ್ನಲ್ಲಿ ಬೇರೆ ಬೇರೆ ಸ್ಟಾಪ್ನಲ್ಲಿ ಎಂಟ್ರಿ ಆಗೋದು, ಬೇರೆ ಬೇರೆ ಸ್ಟಾಪ್ನಲ್ಲಿ ಇಳಿತಾ ಇರ್ತಾರೆ. ಹಾಗಾಗಿ ಸೀಟು ಅಲೋಕೇಟ್ ಆಗ್ತಾ ಇರುತ್ತೆ
ಮತ್ತು ಡಿಅಲೋಕೇಟ್ ಆಗ್ತಿರುತ್ತೆ. ಒಬ್ಬರು ಕೂತ್ಕೋತಾರೆ, ಆ ಸೀಟ್ ಬಿಟ್ಟ ಮೇಲೆ ಇನ್ನೊಬ್ರು ಬಂದು ಅದೇ ಸೀಟಲ್ಲಿ ಕೂತ್ಕೋತಾರೆ ಇನ್ನೊಂದು ಸ್ಟಾಪ್ನಲ್ಲಿ, ಆ ಥರ ಆಗ್ತಾ ಇರುತ್ತೆ. ಸೊ ಡೈನಾಮಿಕ್ಕಾಗಿ ರನ್ ಟೈಮ್ನಲ್ಲಿ ಮೆಮೊರಿ ಅಲೋಕೇಶನ್ ಆಗ್ಬೋದು, ಡಿಅಲೋಕೇಶನ್ ಆಗೋದಕ್ಕೆ ನೆಸೆಸಿಟಿ ಇದ್ದಾಗ, ಅಗತ್ಯ ಇದ್ದಾಗ ಅಂಥ ಟೈಮ್ನಲ್ಲಿ ಡೈನಾಮಿಕ್ ಮೆಮೊರಿ ಅಲೋಕೇಶನನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಪ್ರೋಗ್ರಾಮ್ನಲ್ಲಿ. ವೆನ್ ವಿ ಡು ನಾಟ್ ನೋ ಹೌ ಮಚ್ ಆಫ್ ಮೆಮೊರಿ ವುಡ್ ಬಿ ನೀಡೆಡ್ ಫಾರ್ ದ ಪ್ರೋಗ್ರಾಮ್ ಬಿಫೋರ್ ಎಕ್ಸಿಕ್ಯೂಷನ್ ಟೈಮ್ನಲ್ಲಿ ನಮಗೆ ಎಷ್ಟು ಮೆಮೊರಿ ಬೇಕಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಬೇಕಾಗುತ್ತೆ, 1 ಮೆಮೊರಿ ಬೇಕಾಗುತ್ತಾ, 10 ಮೆಮೊರಿ ಬೇಕಾಗುತ್ತಾ, 100 ಮೆಮೊರಿ ಸ್ಪೇಸ್ ಬೇಕಾಗುತ್ತಾ ಗೊತ್ತಿಲ್ಲ. ಆ ಥರ ಇದ್ದಾಗ ನಾವು ಮೆಮೊರಿ ಅಲೋಕೇಟ್ ಮಾಡ್ಕೊಳ್ಳದೆ ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡಬೇಕು. ಎಕ್ಸಿಕ್ಯೂಷನ್ ಆಗೋ ಟೈಮ್ನಲ್ಲಿ 1 ಬೇಕಾದರೆ 1 ತೊಗೊಳ್ಳೋದು, 2 ಬೇಕಾದರೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳೋದು, ಅದಾದಮೇಲೂ ಮತ್ತೆ ಬೇಕು ಅಂದರೆ ಮತ್ತೊಂದು ಮೆಮೊರಿಯನ್ನು ಅಲೋಕೇಟ್ ಮಾಡ್ಕೊಳ್ಳೋದು. ಆ ಟೈಮ್ನಲ್ಲಿ ಬೇಡ ಅಂದರೆ ಒಂದನ್ನು ಡಿಅಲೋಕೇಟ್ ಮಾಡ್ಬೋದು. ಈ ಥರ ಮೆಮೊರಿ ಅಲೋಕೇಶನ್ ಮತ್ತು ಡಿಅಲೋಕೇಶನ್ ಯಾವಾಗ ಬೇಕಾದರೂ ಮಾಡ್ತಾ ಹೋಗ್ಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಇಫ್ ವಿ ಅಲೋಕೇಟ್ ಅರೇ 20, ಸೊ 20 ಅರೇನ ಅಲೋಕೇಟ್ ಮಾಡಿಬಿಡ್ತೀವಿ. 20 ಮೆಮೊರಿ ಬೇಕು, 20 ಸೀಟ್ ಬೇಕು, 20 ಮೆಮೊರಿ ಬೇಕು ಅಂತ ಅಲೋಕೇಟ್ ಮಾಡಿಬಿಡ್ತೀವಿ. ವಿ ಎಂಡ್ ಅಪ್ ಯೂಸಿಂಗ್ ಓನ್ಲಿ 10 ಮಾತ್ರ ಯೂಸ್ ಮಾಡಿಕೊಂಡು ಇನ್ನು 10 ಖಾಲಿ ಉಳಿದ್ಬಿಡುತ್ತೆ. ದೆನ್ ರಿಮೈನಿಂಗ್ 10 ಮೆಮೊರಿ ಸ್ಪೇಸ್ ವುಡ್ ಬಿ ವೇಸ್ಟೆಡ್ ಆ್ಯಂಡ್ ದಿಸ್ ವೇಸ್ಟೆಡ್ ಮೆಮೊರಿ ಕೆನಾಟ್ ಬಿ ಯುಟಿಲೈಸ್ಡ್ ಫಾರ್ ಅದರ್ ಪ್ರೋಗ್ರಾಮ್ ವೇರಿಯೇಬಲ್ಸ್. ಈ 10 ವೇಸ್ಟ್ ಆಗುತ್ತೆ ಮತ್ತು ಅದು ಏನಕ್ಕೂ ಯೂಸ್ ಆಗಲ್ಲ. ಹಾಗೆಯೇ ಇದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಏನಿದೆ ಅಂತಂದರೆ 20 ಅಲೋಕೇಟ್ ಮಾಡ್ಕೊಂಡಿರ್ತೀವಿ, ನಮಗೆ 25 ಬೇಕು ಅಂದರೆ 5 ಎಕ್ಸ್ಟ್ರಾ ಸಿಗಲ್ಲ. ಸೊ ಈ ಥರ ಕಂಡೀಷನ್ ಆಗಬಾರ್ದು ಅಂತಂದರೆ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ನಮಗೆ ಅಗತ್ಯ ಆಗುತ್ತೆ. ಸೊ ಸ್ಟ್ಯಾಟಿಕ್ ಮತ್ತು ಡೈನಾಮಿಕ್ ಮೆಮೊರಿ ಅಲೋಕೇಶನ್ಗೆ ಡಿಫರೆನ್ಸ್ ಏನು ಅಂತ ನೋಡೋಣ. ಮೆಮೊರಿ ಈಸ್ ಅಲೋಕೇಟೆಡ್ ಡ್ಯೂರಿಂಗ್ ಕಂಪೈಲ್ ಟೈಮ್ ಇನ್ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್. ಡೈನಾಮಿಕ್ ಮೆಮೊರಿ ಅಲೋಕೇಶನಲ್ಲಿ ರನ್ ಟೈಮ್ ಅಲೋಕೇಶನ್ ಆಗುತ್ತೆ. ಸೊ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಈಸ್ ಫಿಕ್ಸ್ಡ್ ಅಮೌಂಟ್ ಆಫ್ ಮೆಮೊರಿ ವಿಲ್ ಬಿ ಅಲೋಕೇಟೆಡ್ ಆ್ಯಂಡ್ ಇಟ್ ಕೆನಾಟ್ ಬಿ ಆಲ್ಟರ್ಡ್. ಡೈನಾಮಿಕ್ ಮೆಮೊರಿನಲ್ಲಿ ಅಲೋಕೇಟ್ ಆಗ್ಬೋದು. ಯೂಸ್ಡ್ ಓನ್ಲಿ ವೆನ್ ಡೇಟಾ ಸೈಜ್ ಈಸ್ ಫಿಕ್ಸ್ಡ್ ಆ್ಯಂಡ್ ನೌನ್ ಇನ್ ಅಡ್ವಾನ್ಸ್. ಮೊದಲೇ ನಮಗೆ ಗೊತ್ತಿದ್ದರೆ ಆ ಟೈಮ್ನಲ್ಲಿ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಯೂಸ್ ಮಾಡ್ತೀವಿ. ಹಾಗೆಯೇ ಮೆಮೊರಿ ಗೊತ್ತಿಲ್ಲ ನಮಗೆ, ಅನ್ಪ್ರಿಡಿಕ್ಟಬಲ್ ಇದ್ದಾಗ ಎಷ್ಟು ಮೆಮೊರಿ ಬೇಕು ಅಂತ ಗೊತ್ತಿಲ್ಲ ಅಂದರೆ ಆ ಟೈಮ್ನಲ್ಲಿ ಡೈನಾಮಿಕ್ ಮೆಮೊರಿ ಅಲೋಕೇಶನನ್ನು ಯೂಸ್ ಮಾಡ್ತೀವಿ. ಹಾಗೆ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಯೂಸ್ ಮಾಡಿದಾಗ ಎಕ್ಸಿಕ್ಯೂಷನ್ ಫಾಸ್ಟ್ ಇರುತ್ತೆ. ಹೇಗೆ ಬಸ್ಸಲ್ಲಿ ಎಲ್ಲರೂ ರಿಸರ್ವ್ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಹತ್ಬಿಡ್ತಾರೆ. ಬಸ್ಸು ನಾನ್ ಸ್ಟಾಪು, ಎಲ್ಲೂ ಸ್ಟಾಪ್ ಕೊಡದೆ ಮೂವ್ ಆಗ್ತಾ ಇರುತ್ತೆ, ಫಾಸ್ಟಾಗಿ ಮೂವ್ ಆಗುತ್ತೆ. ಆದರೆ ಡೈನಾಮಿಕ್ ಮೆಮೊರಿ ಅಲೋಕೇಶನಲ್ಲಿ ಸಿಟಿ ಬಸ್ ಇದ್ದಾಗೆ ಅಂತ ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, ಅಲ್ಲಿ ಜನ ಹತ್ತುತ್ತಾರೆ ಅಂದರೆ ಸ್ಟಾಪ್ ಮಾಡಬೇಕು, ಜನ ಇಳಿತಾರೆ ಅಂದರೆ ಸ್ಟಾಪ್ ಮಾಡಬೇಕು. ಆ ಥರ ಇದ್ದಾಗ ಜರ್ನಿ ಸ್ಲೋ ಆಗುತ್ತೆ, ಬಸ್ಸು ಮತ್ತೆ ಮತ್ತೆ ಸ್ಟಾಪ್ ಕೊಟ್ಟು ರನ್ ಮಾಡಬೇಕಾಗುತ್ತೆ. ಸೊ ಜರ್ನಿ ಎಕ್ಸಿಕ್ಯೂಷನ್ ಸ್ಲೋ ಆಗುತ್ತೆ. ಮೆಮೊರಿ ಈಸ್ ಅಲೋಕೇಟೆಡ್ ಐದರ್ ಇನ್ ಸ್ಟ್ಯಾಕ್ ಏರಿಯಾ ಆರ್ ಡೇಟಾ ಏರಿಯಾ. ಯಾವಾಗ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನಲ್ಲಿ. ಡೈನಾಮಿಕ್ ಮೆಮೊರಿ ಅಲೋಕೇಶನ್ನಲ್ಲಿ ಮೆಮೊರಿ ಅಲೋಕೇಶನ್ ಯಾವಾಗಲೂ ಹೀಪ್ನಲ್ಲಿ ಆಗುತ್ತೆ. ಸೊ ಎಕ್ಸಾಂಪಲ್ ಆಗಲೇ ನಾವು ನೋಡಿದ್ದೀವಿ, ಅರೇ ಈಸ್ ಫಾರ್ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್, ಡೈನಾಮಿಕ್ ಅರೇ ಆ್ಯಂಡ್ ಲಿಂಕ್ಡ್ ಲಿಸ್ಟ್ ಈಸ್ ಫಾರ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್. ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ದು ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ನ ನೋಡೋಣ, ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಫಾಸ್ಟ್ ಎಕ್ಸಿಕ್ಯೂಷನ್ ಇರುತ್ತೆ, ಬಟ್ ಇಲ್ಲಿ ನೋ ಪ್ರೀಡಿಫೈನ್ಡ್ ಫಂಕ್ಷನ್ಸು, ಯಾವುದು ಪ್ರೀಡಿಫೈನ್ಡ್ ಫಂಕ್ಷನ್ಸನ್ನು ಯೂಸ್ ಮಾಡಲ್ಲ ಅಲೋಕೇಶನ್ ಮತ್ತು ಡಿಅಲೋಕೇಶನ್ಗೆ. ಡಿಮೆರಿಟ್ಸ್ ಏನು ಅಂದರೆ ಮೆಮೊರಿ ವೇಸ್ಟ್ ಆಗುತ್ತೆ ಸೈಜು ಯಾವಾಗಲಾದರೂ ನಮಗೆ ಗೊತ್ತಿಲ್ಲ ಅಂತ ಅಂದರೆ. ಮೆಮೊರಿ ಕೆನಾಟ್ ಬಿ ಎಕ್ಸ್ಪ್ಯಾಂಡೆಡ್ ಆರ್ ರೆಡ್ಯೂಸ್ಡ್ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್. ಮೆಮೊರಿ ಒಂದು ಸರಿ ಫಿಕ್ಸ್ ಆಗಿತ್ತು ಅಂತಂದರೆ 10 ಮೆಮೊರಿ ಬೇಕು ಅಂತ ತೊಗೊಬಿಟ್ರೆ 10 ಯೂಸ್ ಮಾಡಬೇಕು, ಜಾಸ್ತಿನೂ ಯೂಸ್ ಮಾಡೋಕ್ಕಾಗಲ್ಲ, ಕಡಿಮೆನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಮೆಮೊರಿ ಯೂಸ್ ಮಾಡೋಕ್ಕೆ, ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗ್ತಾರಲ್ಲ. ಡೈನಾಮಿಕ್ ಮೆಮೊರಿ ಅಲೋಕೇಶನ್ದು ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ನೋಡ್ತಾ ಹೋದರೆ ಪ್ರಿವೆಂಟ್ ವೇಸ್ಟೇಜ್ ಆಫ್ ಮೆಮೊರಿ. ಸೊ ಮೆಮೊರಿ ವೇಸ್ಟೇಜು ಅವಾಯ್ಡ್ ಆಗುತ್ತೆ. ಮೆಮೊರಿ ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ರೆಡ್ಯೂಸ್ಡ್ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಟೈಮ್. ಎಕ್ಸಿಕ್ಯೂಷನ್ ಟೈಮ್ನಲ್ಲೇ ಯಾವಾಗ ಬೇಕೋ ಮೆಮೊರಿನ ಜಾಸ್ತಿ ಮಾಡ್ಬೋದು, ಮೆಮೊರಿನ ಕಡಿಮೆ ಮಾಡ್ಬೋದು. ಹಾಗಾಗಿ ಅಡ್ವಾಂಟೇಜಸ್ ಆಗಿರುತ್ತೆ ರನ್ ಟೈಮ್ ಮೆಮೊರಿ ಅಲೋಕೇಶನ್. ಸೊ ಡಿಸ್ಅಡ್ವಾಂಟೇಜಸ್ ಏನೇನು ಡಿಮೆರಿಟ್ಸ್ ಅಂತ ಅಂದರೆ ಸ್ಲೋವರ್ ಎಕ್ಸಿಕ್ಯೂಷನ್ ಸ್ಲೋ ಆಗುತ್ತೆ. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದ್ದೀನಿ, ರನ್ ಟೈಮ್ನಲ್ಲಿ ಅಲೋಕೇಶನ್ ಆಗಬೇಕು ಮತ್ತು ಬೇಡ ಅಂದಾಗ ಡಿಅಲೋಕೇಶನ್ ಆಗಬೇಕು. ಹಾಗಾಗಿ ಎಕ್ಸಿಕ್ಯೂಷನ್ಗೂ ಟೈಮ್ ಕೊಡಬೇಕು, ಎಲ್ಲದಕ್ಕೂ ಟೈಮ್ ಕೊಡೋದ್ರಿಂದ ಎಕ್ಸಿಕ್ಯೂಷನ್ ಸ್ಲೋ ಆಗುತ್ತೆ. ಪ್ರೀಡಿಫೈನ್ಡ್ ಫಂಕ್ಷನ್ಸನ್ನು ಯೂಸ್ ಮಾಡಿ ಮತ್ತೆ ನಾವು ಅಲೋಕೇಶನ್ ಮತ್ತು ಡಿಅಲೋಕೇಶನ್ ರಿಲೀಸ್ ಮಾಡೋದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಸೊ ಪ್ರೀಡಿಫೈನ್ಡ್ ಫಂಕ್ಷನ್ಸ್ ಆರ್ ಯೂಸ್ ಟು ಅಲೋಕೇಟ್ ಆ್ಯಂಡ್ ರಿಲೀಸ್ ದ ಮೆಮೊರಿ.
ಸೊ ಫಂಕ್ಷನ್ಸು ಯಾವ್ಯಾವುದಿದೆ ಸಿ ಲ್ಯಾಂಗ್ವೇಜಲ್ಲಿ ಮೆಮೊರಿ ಅಲೋಕೇಶನ್ಗೆ ಮತ್ತು ಡಿ ಅಲೋಕೇಶನ್ಗೆ ಯಾವ್ಯಾವ ಫಂಕ್ಷನ್ಸ್ ಇದೆ ಅಂತ ನೋಡಿದ್ರೆ ಎಮ್ ಅಲೋಕ್ ಅದನ್ನು ಮೆಲಾಕ್ ಅಂತ ಕರಿತೀವಿ, ಸಿ ಅಲೋಕ್ ಅದನ್ನು ಕೆಲಾಕ್ ಅಂತ ಕರಿತೀವಿ. ಎಮ್ ಅಲೋಕ್ ಆ್ಯಂಡ್ ಸಿ ಅಲೋಕ್ ಈಸ್ ಫಾರ್ allocation. Those two are for allocation of memory. Realloc function is for reallocation. Reallocation ಅಂದರೆ ಒಂದು ಮೆಮೊರಿ ಅಲೋಕೇಟ್ ಆಗಿರುತ್ತೆ, ಆ ಮೆಮೊರಿನ ಮತ್ತೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು. 20 ಸೀಟ್ ಬುಕ್ ಮಾಡ್ಕೊಂಡಿರ್ತೀವಿ, 20 ಮೆಮೊರಿನ ಬುಕ್ ಮಾಡ್ಕೊಂಡಿರ್ತೀವಿ, ರಿಸರ್ವ್ ಮಾಡ್ಕೊಂಡಿರ್ತೀವಿ. 20ನ ಜಾಸ್ತಿ ಬೇಕು ಅಂದರೆ 25 ಮಾಡ್ಕೋಬೋದು. ಹಾಗೆಯೇ ಕಡಿಮೆ ಬೇಕು ಅಂದರೆ 18, 17, 16 ಆ ಥರ ಎಷ್ಟು ಬೇಕಾದರೂ ಕಡಿಮೆ ಮಾಡ್ಕೋಬೋದು. ಸೊ ಮೊದಲು ಅಲೋಕೇಟ್ ಆಗಿರೋ ಮೆಮೊರಿನ ಮತ್ತೆ ಚೇಂಜ್ ಮಾಡಿ ಆ ಅಮೌಂಟನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಅಮೌಂಟನ್ನು ಆಲ್ಟರ್ ಮಾಡ್ಕೊಳ್ಳೋದಕ್ಕೆ ರೀಅಲಾಕ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಹಾಗೆ ಫ್ರೀ ಫಂಕ್ಷನ್ ಈಸ್ ಫಾರ್ ಡಿ ಅಲೋಕೇಶನ್. ಸೊ ಮೆಲಾಕ್, ಕೆಲಾಕ್ ಮತ್ತು ರೀಅಲಾಕ್ ಫಂಕ್ಷನಿಂದ ನಾವು ಮೆಮೊರಿನ ಅಲೋಕೇಶನ್ ಮಾಡ್ಕೊಂಡಿದ್ರೆ, ಮೆಮೊರಿನ ರಿಸರ್ವ್ ಮಾಡ್ಕೊಂಡಿದ್ರೆ, ಆ ಮೆಮೊರಿನ ಕ್ಯಾನ್ಸಲ್ ಮಾಡೋದು, ಆ ಮೆಮೊರಿನ ರಿಲೀಸ್ ಮಾಡೋದು, ಡಿ ಅಲೋಕೇಟ್ ಮಾಡೋದು ಫ್ರೀ ಫಂಕ್ಷನಿಂದ ಸಾಧ್ಯ ಆಗುತ್ತೆ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಮೆಲಾಕ್ ಮೀನ್ಸ್ ಮೆಮೊರಿ ಅಲೋಕೇಶನ್. It is used to dynamically allocate single large block of memory with specified type. It returns a pointer of void which can be cast into pointer of any form. ಅಂದರೆ ಮೆಮೊರಿ ಅಲೋಕೇಶನ್ ಆದಮೇಲೆ ವಾಯ್ಡ್ ಟೈಪ್ ರಿಟರ್ನ್ ಮಾಡುತ್ತೆ, ಅದನ್ನು ಯಾವ ಟೈಪ್ ಬೇಕಾದರೂ ಕನ್ವರ್ಟ್ ಮಾಡ್ಕೋಬೋದು ಅಂತ. ಇಟ್ ಇನಿಷಿಯಲೈಸಸ್ ಅ ಬ್ಲಾಕ್ ವಿತ್ ಡಿಫಾಲ್ಟ್ ಗಾರ್ಬೇಜ್ ವ್ಯಾಲ್ಯೂ. ಅಂದರೆ ಅಲ್ಲಿ ಯಾವುದೇ ವ್ಯಾಲ್ಯೂನ ನಾವು ಫಿಲ್ ಮಾಡಿರಲ್ಲ ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಫಿಲ್ ಮಾಡಲ್ಲ, ಮೆಮೊರಿ ಹೇಗಿತ್ತೋ ಹಾಗೆ ಕೊಡುತ್ತೆ ವಿತ್ ಗಾರ್ಬೇಜ್ ವ್ಯಾಲ್ಯೂ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಪಿ ಟಿ ಆರ್ ಇಸ್ ಈಕ್ವಲ್ ಟು ಇಂಟ್ ಸ್ಟಾರ್ ಅಂತ ಇದೆ. ಇಂಟ್ ಸ್ಟಾರ್ ಅಂದರೆ ನಾವು ಅಲೋಕೇಟ್ ಆದಂಥ ಮೆಮೊರಿ ಇಂಟೀಜರ್ಗೆ ಕನ್ವರ್ಟ್ ಆಗಬೇಕು ಅಂತ, ಇಂಟೀಜರ್ ಪಾಯಿಂಟರ್ ಆಗಿ ಕನ್ವರ್ಟ್ ಆಗಬೇಕು ಅಂತ ಅರ್ಥ. ಮೆಲಾಕ್ 100 ಇಂಟು ಸೈಜ್ ಆಫ್ ಇಂಟ್ ಅಂತ ಅಂದರೆ ಸೈಜ್ ಆಫ್ ಇಂಟ್ ಈಸ್ 4 bytes ಆ್ಯಂಡ್ 100 ಇಂಟು 4 ಅಂತ ಹೇಳಿದಾಗ ದಟ್ ಬಿಕಮ್ಸ್ 400 bytes ಆಫ್ ಮೆಮೊರಿ ವಿಲ್ ಬಿ ಅಲೋಕೇಟೆಡ್. ಒಂದೇ ಲಾರ್ಜ್ ಬ್ಲಾಕು 400 bytes ಮೆಮೊರಿ ಅಲೋಕೇಟ್ ಆಗುತ್ತೆ. ಸೊ ದ ಪಾಯಿಂಟರ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಫಸ್ಟ್ ಬೈಟ್ ಆಫ್ ದ ಅಲೋಕೇಟೆಡ್ ಮೆಮೊರಿ. ಇಫ್ ದ memory is insufficient, the allocation fails and returns null pointer. ಮೆಮೊರಿ ಅಲೋಕೇಶನ್ ಆಗಲಿಲ್ಲ ಅಂತ ಅಂದರೆ ಆವಾಗ ಏನು ಸಿಗುತ್ತೆ ನಮಗೆ ಅಂತಂದರೆ ನಲ್ ಪಾಯಿಂಟರ್ ಅಂತ ಒಂದು ಸಿಗುತ್ತೆ. ಅಂದರೆ ಮೆಮೊರಿ ಅಲೋಕೇಶನ್ ಆಗಿಲ್ಲ ಅಂತ ಗೊತ್ತಾಗೋದಕ್ಕೆ ಪ್ರೋಗ್ರಾಮ್, ಸಿ ಪ್ರೋಗ್ರಾಮು ನಲ್ ಪಾಯಿಂಟರ್ನ ರಿಟರ್ನ್ ಮಾಡುತ್ತೆ. ಫಂಕ್ಷನ್ ಕೆಲಾಕ್ ಅಂದರೆ ಕಂಟಿಗ್ಯೂಯಸ್ ಅಲೋಕೇಶನ್ ಅಂತ, ಒಂದು ಕಂಟಿನ್ಯೂಯಸ್ ಅಲೋಕೇಶನ್ ಸಿಗ್ತಾ ಹೋಗುತ್ತೆ. ಇಟ್ ಈಸ್ ಯೂಸ್ ಫಾರ್ ಡೈನಾಮಿಕಲಿ ಅಲೋಕೇಟಿಂಗ್ ಸ್ಪೆಸಿಫೈಡ್ ನಂಬರ್ ಆಫ್ ಬ್ಲಾಕ್ಸ್ ಆಫ್ ಮೆಮೊರಿ ಆಫ್ ಸ್ಪೆಸಿಫೈಡ್ ಟೈಪ್ ಯಾವುದು ಅಂತಲೂ ಗೊತ್ತಾಗುತ್ತೆ, ಟೈಪ್ ಯಾವುದು ಅಂತ ಕೊಡ್ಬೋದು, ಹಾಗೆ ಎಷ್ಟು ಬ್ಲಾಕ್ ಬೇಕು ಅಂತಲೂ ಹೇಳ್ಬೋದು. ಅಲ್ಲಿ ಮೆಲಾಕಲ್ಲಿ ಒಂದೇ ಬ್ಲಾಕು, ಆದರೆ ಎಷ್ಟು ಸೈಜ್, ಎಷ್ಟು ದೊಡ್ಡ ಬ್ಲಾಕ್ ಬೇಕು ಅಂತ ಹೇಳಬೇಕಾಗಿತ್ತು, ಒಂದೇ ಬ್ಲಾಕ್ ಸಿಗ್ತಾಯಿತ್ತು. ಇಲ್ಲಿ ಒಂದು ಬ್ಲಾಕ್ ಸಿಕ್ತು ಅಂದರೆ ಅದೇ ಥರದ್ದು ಎಷ್ಟು ಬ್ಲಾಕ್ ಬೇಕು ಅಂತ ನಾವು ಡಿಸೈಡ್ ಮಾಡ್ಬೋದು. ಇಟ್ ಇನಿಷಿಯಲೈಸಸ್ ಈಚ್ ಬ್ಲಾಕ್ ವಿತ್ ಡಿಫಾಲ್ಟ್ ವ್ಯಾಲ್ಯೂ 0. ಎಲ್ಲ ಬ್ಲಾಕಲ್ಲೂ 0 0 0 ಅಂತ ಫಿಲ್ ಆಗ್ತಾ ಹೋಗುತ್ತೆ. ಸಿಂಟ್ಯಾಕ್ಸು ಪಿ ಟಿ ಆರ್ ಇಸ್ ಈಕ್ವಲ್ ಟು ಕ್ಯಾಸ್ಟ್ ಟೈಪ್, ಅಂದರೆ ಯಾವ ಟೈಪ್ಗೆ ಕನ್ವರ್ಟ್ ಆಗಬೇಕು ಅಂತ. ಕೆಲಾಕ್ ಬ್ರ್ಯಾಕೆಟ್ನಲ್ಲಿ ಎನ್ ಮತ್ತು ಎಲಿಮೆಂಟ್ ಸೈಜ್ ಅಂತ ಇದೆ. ಎನ್ ಅಂದರೆ ನಂಬರ್, ಯಾವುದಾದ್ರೂ ಒಂದು 5 ಅಂತ ಕೊಡಬೇಕು. ಆ 5 ಅನ್ನೋದು ನಾವು ಎಕ್ಸಾಂಪಲಲ್ಲಿ ಅದು ಬ್ಲಾಕ್ ಸೈಜ್, ಎಷ್ಟು ಬ್ಲಾಕ್ ಬೇಕು ಅಂತ. ಹಾಗೆ ಸೈಜ್ ಆಫ್ ಇಂಟ್ ಅಂದರೆ 4 bytes, ನಾವು ಆಗಲೇ ನೋಡಿದ್ದೀವಿ. ಸೊ 4 bytes ಒಂದು ಇಂಟೀಜರ್ಗೆ ಅಲೋಕೇಟ್ ಆಗುತ್ತೆ. ಅದೇ ಥರ ಪಕ್ಕದಲ್ಲೇ ಕಂಟಿನ್ಯೂಸ್ ಆಗಿ 5 ಬ್ಲಾಕು ಇಂಟೀಜರ್ ಅಂತ ಎಲ್ಲ 4 4 4 4 5 ಬ್ಲಾಕ್ಸು ಅಲೋಕೇಟ್ ಆಗಿದೆ. ಇಲ್ಲಿ ಪಿಕ್ಚರ್ ಇದೆ ನೋಡಿ. ಸೊ 5 blocks ಆಫ್ ಇಂಟೀಜರ್ ದಟ್ ವಿಲ್ ಬಿ ಅಲೋಕೇಟೆಡ್ ಇನ್ ಕಂಟಿಗ್ಯೂಯಸ್ ಸ್ಪೇಸ್ ಇನ್ ದ ಮೆಮೊರಿ ಆಫ್ ಇಂಟೀಜರ್ ಟೈಪ್. ಸೊ ಮೆಲಾಕ್ ಮತ್ತು ಕೆಲಾಕ್ ಫಂಕ್ಷನ್ಗೆ ಏನು ವ್ಯತ್ಯಾಸ ಅಂತ ನೋಡಿದ್ರೆ, ಇಲ್ಲಿ 5 ಇಂಟು ಸೈಜ್ ಆಫ್ ಇಂಟ್ ಅಂತ ಕೊಟ್ಟಿದ್ದೀವಿ ಮೆಲಾಕಲ್ಲಿ, ಆದರೆ ಕೆಲಾಕಲ್ಲಿ 5 ಸೈಜ್ ಆಫ್ ಇಂಟ್ ಅಂತ ಕೊಟ್ಟಿದ್ದೀವಿ. ಸೈಜ್ ಆಫ್ ಇಂಟ್ ಅಂದರೆ 4 bytes ಇಂಟು 5 ಅಂತ ಕೊಟ್ಟಾಗ 25 bytes ಅಲೋಕೇಟ್ ಆಗುತ್ತೆ. ಇಲ್ಲಿ 20 bytes. ಮೆಲಾಕಲ್ಲಿ ಒಂದು ದೊಡ್ಡ ಬ್ಲಾಕ್ ಅಲೋಕೇಟ್ ಆಗುತ್ತೆ. ಆದರೆ ಕೆಲಾಕಲ್ಲಿ 5 ಸೈಜ್ ಆಫ್ ಇಂಟ್ ಅಂತ ಕೊಟ್ಟಾಗ 4 bytes 4 byte ಆ ಥರ 5 ಮೆಮೊರಿ ಅಲೋಕೇಶನ್ ಫಾರ್ ಇಂಟೀಜರ್ಸ್. ಈ 20 bytes ಅಲೋಕೇಟ್ ಆಗುತ್ತೆ. ದಟ್ ಬಿಕಮ್ಸ್ 5 ಡಿಫ್ರೆಂಟ್ ಬ್ಲಾಕ್ಸ್ ಆಫ್ ಡಿಫ್ರೆಂಟ್ ಇಂಟೀಜರ್ಸ್.
ಸೊ 4 ಬೈಟ್ಸ್ಗೆ ಒಂದು ಇಂಟೀಜರ್ ಬೇಕಾಗುತ್ತೆ. ಹಾಗೆಯೇ ಅದೇ ಥರದ್ದು 5 ಬ್ಲಾಕು ಕಂಟಿನ್ಯೂಸ್ ಆಗಿ ಅಲೋಕೇಟ್ ಆದಾಗ ಟೋಟಲ್ 20 ಬ್ಲಾಕ್ಸು 20 ಬೈಟ್ಸು ಅಲೋಕೇಟ್ ಆಗುತ್ತೆ. ಸೊ ಡಿಫರೆನ್ಸ್ ಬಿಟ್ವೀನ್ ಮೆಲಾಕ್ ಆ್ಯಂಡ್ ಕೆಲಾಕ್ ಫಂಕ್ಷನ್. ಸೊ ಮೆಲಾಕಲ್ಲಿ ಮೆಲಾಕ್ ಬ್ರ್ಯಾಕೆಟ್ನಲ್ಲಿ ಪ್ಯಾರಾಮೀಟರ್ ಆಗಿ ಸೈಜ್ ಕೊಡ್ತೀವಿ. ಹಾಗೆ ಕೆಲಾಕ್ ಫಂಕ್ಷನ್ಗೆ ನಂಬರ್ ಮತ್ತು ಸೈಜು 2 ಪ್ಯಾರಾಮೀಟರ್ನ ಕೊಡ್ತೀವಿ. ಇಟ್ ಡಸ್ ನಾಟ್ ಇನಿಷಿಯಲೈಸ್ ದ ಅಲೋಕೇಟೆಡ್ ಮೆಮೊರಿ, ಬಟ್ ಕೆಲಾಕ್ ಫಂಕ್ಷನ್ ಅಲೋಕೇಟ್ ದ ಮೆಮೊರಿ ವಿತ್ 0 ಅನ್ನೋ ವ್ಯಾಲ್ಯೂನ ಎಲ್ಲ ಮೆಮೊರಿನಲ್ಲೂ ಸ್ಟೋರ್ ಮಾಡ್ತಾ ಹೋಗುತ್ತೆ. ಮೆಲಾಕ್ ಫಂಕ್ಷನ್ ಟೇಕ್ಸ್ 1 ಆರ್ಗ್ಯುಮೆಂಟ್, ದಟ್ ಈಸ್ ಸೈಜ್ ಆಫ್ 1 ಬ್ಲಾಕ್. ಕೆಲಾಕ್ ಫಂಕ್ಷನ್ ಟೇಕ್ಸ್ 2 ಆರ್ಗ್ಯುಮೆಂಟ್, ಒನ್ ಈಸ್ ನಂಬರ್ ಆಫ್ ಬ್ಲಾಕ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೈಜ್ ಆಫ್ ಈಚ್ ಬ್ಲಾಕ್. ಮತ್ತು ಅಲೋಕೇಶನ್ ಹೇಗಿರುತ್ತೆ ಅಂತ ಅಂದರೆ ರ್ಯಾಂಡಮ್ ಅಲೋಕೇಶನ್ ಮೆಲಾಕ್ ಮಾಡಿದ್ರೆ ಕಂಟಿಗ್ಯೂಸ್ ಅಲೋಕೇಶನ್ ಕೆಲಾಕ್ ಫಂಕ್ಷನ್ ಮಾಡಿಕೊಡುತ್ತೆ. ಸೊ ನೆಕ್ಸ್ಟ್ ಫಂಕ್ಷನ್ ಈಸ್ ರೀಅಲಾಕ್ ಫಂಕ್ಷನ್, ದಟ್ ಮೀನ್ಸ್ ರೀಅಲೋಕೇಶನ್ ಅಂತ. ಡೈನಾಮಿಕಲಿ ಚೇಂಜಸ್ ದ ಮೆಮೊರಿ ಅಲೋಕೇಶನ್ ಆಫ್ ಪ್ರೀವಿಯಸ್ಲಿ ಅಲೋಕೇಟೆಡ್ ಮೆಮೊರಿ. ಪ್ರೀವಿಯಸ್ ಅಲೋಕೇಟ್ ಆಗಿರೋಂಥ ಮೆಮೊರಿನ ಚೇಂಜ್ ಮಾಡೋಕ್ಕೆ, ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆ ಮಾಡೋದಕ್ಕೆ ರೀಅಲಾಕ್ ಫಂಕ್ಷನನ್ನು ಯೂಸ್ ಮಾಡ್ತಾ ಇದ್ದೀವಿ. The memory allocated using malloc or kelloc can be reallocated using realloc function. Reallocation of memory retains the current data and new block will be initialized with garbage values. ಇದು ಕೂಡ realloc function ಕೂಡ malloc function ಥರ ಹೊಸ ಮೆಮೊರಿಗೆ ಗಾರ್ಬೇಜ್ ವ್ಯಾಲ್ಯೂ ಫಿಲ್ ಮಾಡುತ್ತೆ. ಆದರೆ ಹಳೆ ಮೆಮೊರಿ, ಫಾರ್ ಎಕ್ಸಾಂಪಲ್ 20 ಮೆಮೊರಿನ ಅಲೋಕೇಟ್ ಮಾಡ್ಕೊಂಡಿರ್ತೀವಿ, 20 ಬ್ಲಾಕ್ ಅಲೋಕೇಟ್ ಮಾಡ್ಕೊಂಡಿರ್ತೀವಿ. ಆ 20 ಬ್ಲಾಕಲ್ಲಿ ವ್ಯಾಲ್ಯೂ ಫಿಲ್ ಆಗಿರುತ್ತೆ, ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಆ 20ನ್ನ 25 ಅಂತ ಎಕ್ಸ್ಟ್ರಾ ಮಾಡ್ಕೊಂಡಾಗ 5 ಬ್ಲಾಕು ಹೊಸದಾಗಿ ಬಂದಂಥ 5 ಬ್ಲಾಕ್ಗೆ ಗಾರ್ಬೇಜ್ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಫಸ್ಟ್ ಇದ್ದಂಥ 20 ಬ್ಲಾಕಲ್ಲಿ ಮೊದಲಿದ್ದಂಥ ಡೇಟಾ ಹಾಗೇ ರಿಟೈನ್ ಆಗುತ್ತೆ, ಆ ಡೇಟಾ ಏನೂ ಲಾಸ್ ಆಗೋದಿಲ್ಲ. ಸೊ ಇಲ್ಲಿ ಸಿಂಟ್ಯಾಕ್ಸ್ ಕೊಟ್ಟಿದ್ದೀವಿ. PTR is equal to realloc ಫಂಕ್ಷನ್ ಬ್ರ್ಯಾಕೆಟಲ್ಲಿ ಓಲ್ಡ್ ಪಾಯಿಂಟರ್ ಆ್ಯಂಡ್ ನ್ಯೂ ಸೈಜ್, ಅದಕ್ಕೆ ಬೇಕಾಗಿರುವಂಥ ಸೈಜ್ ಅದನ್ನು ಕೊಟ್ಟರೆ ಹೊಸದಾಗಿ ಸೈಜ್ ಅದು ಕಡಿಮೆ ಕೂಡ ಮಾಡ್ಬೋದು. 20 ಇರೋದನ್ನ 15 ಮಾಡ್ಬೋದು, 18 ಮಾಡ್ಬೋದು, 25 ಮಾಡ್ಬೋದು, 30 ಮಾಡ್ಬೋದು. ಹಾಗೆ ಹೊಸದಾಗಿ ರೀಅಲೋಕೇಶನ್ ಮಾಡ್ಬೋದು. ನೆಕ್ಸ್ಟ್ ಫಂಕ್ಷನ್ ಈಸ್ ಫ್ರೀ ಫಂಕ್ಷನ್ ಫಾರ್ ಡಿಅಲೋಕೇಟಿಂಗ್ ದ ಮೆಮೊರಿ. ದ ಮೆಮೊರಿ allocated using the function malloc and kelloc is not deallocated on their own. ಆಟೋಮೆಟಿಕ್ಕಾಗಿ ಮೆಮೊರಿ ಎಲ್ಲ ಅಲೋಕೇಟ್ ಆಗಿರೋದು ಡಿಅಲೋಕೇಟ್ ಆಗಲ್ಲ. ನಾವು ಜರ್ನಿ ಮಾಡ್ತಿರ್ತೀವಿ, ಸೀಟಲ್ಲಿ ಕೂತಿರ್ತೀವಿ, ನಾವು ಜರ್ನಿ ಮುಗಿದ ಮೇಲೆ ಎದ್ದು ಬರಬೇಕಲ್ವಾ, ಹಾಗೆ ಜರ್ನಿ ಮುಗಿದ ಮೇಲೆ ಸೀಟ್ ಖಾಲಿ ಆಗುತ್ತೆ. ನಮ್ಮ ಜರ್ನಿ ಮುಗೀತು ಅಂತ ನಾವು ಬಸ್ಸಿಂದ ಇಳಿತೀವಿ. ಆದರೆ ಮೆಮೊರಿ ಅಲೋಕೇಶನ್ ಆದಮೇಲೆ ಮೆಮೊರಿ ಖಾಲಿ ಆಗಲ್ಲ, ಮೆಮೊರಿ ಹಾಗೆ ಉಳಿದಿರುತ್ತೆ. ಆ ಮೆಮೊರಿನ ಫ್ರೀ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಫ್ರೀ ಫಂಕ್ಷನ್ ಈಸ್ ಯೂಸ್ ಟು ಡೈನಾಮಿಕಲಿ ಡಿಅಲೋಕೇಟ್ ದ ಮೆಮೊರಿ. ಹೆನ್ಸ್ ಫ್ರೀ ಫಂಕ್ಷನ್ ಈಸ್ ಯೂಸ್ಡ್ ವೆನೆವರ್ ಡೈನಾಮಿಕ್ ಮೆಮೊರಿ ಡಿಅಲೋಕೇಶನ್ ಈಸ್ ರಿಕ್ವೈರ್ಡ್. ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ವೇಸ್ಟೇಜ್ ಆಫ್ ಮೆಮೊರಿ ಬೈ ರಿಲೀಸಿಂಗ್ ದ ಅಲೋಕೇಟೆಡ್ ಮೆಮೊರಿ. ಸಿಂಟ್ಯಾಕ್ಸ್ ಏನಿದೆ ಅಂದರೆ ಫ್ರೀ ವಿತಿನ್ ದ ಬ್ರ್ಯಾಕೆಟ್ ಅಲೋಕೇಟೆಡ್ ಮೆಮೊರಿದು ಪಾಯಿಂಟರ್ನ ಇಲ್ಲಿ ಕೊಡಬೇಕು, ಬ್ರ್ಯಾಕೆಟಲ್ಲಿ ಪ್ಯಾರಾಮೀಟರ್ ಆಗಿ ಪಾಯಿಂಟರ್ ಕೊಟ್ಟರೆ ಆಯಿತು. ಸೊ ಇನ್ ದ ಸಮ್ಮರಿ, ಫ್ರಮ್ ದ ಬಿಗಿನಿಂಗ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಮೆಮೊರಿ ಅಲೋಕೇಶನ್. ಅಲೋಕೇಟಿಂಗ್ ಮೆಮೊರಿ ಅಟ್ ರನ್ ಟೈಮ್ ಈಸ್ ಕಾಲ್ಡ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಆ್ಯಂಡ್ ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಮತ್ತು ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸ್ಟ್ಯಾಟಿಕ್ ಮೆಮೊರಿ ಅಲೋಕೇಶನ್ ಅಂದರೆ ಕಂಪೈಲ್ ಟೈಮ್ ಮೆಮೊರಿ ಅಲೋಕೇಶನ್, ರನ್ನಿಂಗ್ ಟೈಮ್ಗಿಂತ ಮುಂಚೆ, ಬಿಫೋರ್ ಎಕ್ಸಿಕ್ಯೂಷನ್, ಬಿಫೋರ್ ರನ್ನಿಂಗ್ ಈಸ್ ಸ್ಟ್ಯಾಟಿಕ್, ಆ್ಯಂಡ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್, ಡ್ಯೂರಿಂಗ್ ದ ರನ್ ಟೈಮ್ ಈಸ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್. ಆ್ಯಂಡ್ ಮೆಮೊರಿ ಅಲೋಕೇಶನ್ ಫಂಕ್ಷನ್ಸ್ ಆರ್ ಅಲೋಕೇಶನ್, malloc and kelloc, reallocation, realloc function, and for deallocation we have free function. Here we have some reference books and link for the subject dynamic memory allocation. So you can go through the textbook and the provided link. Thank you for watching this video.